ವೀಕ್ಷಕರೇ, ಯಾರೆಲ್ಲ ವ್ಯಾಪಾರದಾಗ ಅತಿ ಹೆಚ್ಚಿನ ಲಾಭವನ್ನ ಗಳಿಸ್ಬೇಕಂತ ಅನ್ಕೊಂಡಿದ್ರಿ ಅಂತವ್ರು ಈ ಒಂದು ವಿಡಿಯೋನ ತಪ್ಪದೆ ನೋಡ್ರಿ. ಯಾಕಂದ್ರ ಎಷ್ಟೋ ಹಣ ಹಾಕಿರ್ತೀರಿ, ವ್ಯಾಪಾರ ಆಗ್ತಾ ಇರಂಗಿಲ್ಲ. ಏನ್ ಮಾಡ್ರು, ಎಲ್ಲಿ ಹೋದ್ರುನು, ಯಾವ ದೇವಸ್ಥಾನಕ್ಕೆ ಹೋದ್ರುನು ನಿಮ್ಮ ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇರಂಗಿಲ್ಲ. ಏನ್ ಮಾಡ್ಬೇಕು ಅಂತ ತಲೆ ಚಿಂತೆ ಆಗಿರ್ಬೋದು ನಿಮಗ್. ಆದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮ ಅಷ್ಟು ಚಿಂತೆಗೆ ಪರಿಹಾರವನ್ನ ಕೊಡ್ತೈತೆ ಅಂತ ನಾ ಹೇಳ್ತೇನೆ. ಏನಿಲ್ಲ ವೀಕ್ಷಕರ, ಒಂದು ಪುಟ್ಟ ತಂತ್ರ ಇದೆ, ನಂಬಲು ಸಾಧ್ಯ ಇಲ್ಲ. ಕೇವಲ ಒಂದೇ ಒಂದು ಎಲೆಯಿಂದ ಜನ ಆಕರ್ಷಣೆ ಆಗುತ್ತೆ, ಧನ ಆಕರ್ಷಣೆ ಆಗುತ್ತೆ, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಕಷ್ಟಗಳು ಪರಿಹಾರ ಆಗ್ತಾವ. ಅದಷ್ಟೇ ಅಲ್ಲ, ಆಗದೆ ಇರುವಂತ ಕೆಲಸಗಳು ಸುಲಭವಾಗಿ ನಿಮ್ಮ ಕೈ ಸೇರ್ತೈತೆ ಅಂತ ಹೇಳ್ಬೋದು. ಅಷ್ಟೊಂದು ಬಲಿಷ್ಠ ಅಂತಾನೆ ಹೇಳ್ಬೋದು ಈ ಒಂದು ತಂತ್ರನ. ಯಾರು ಕೂಡ ಹೇಳಕ್ ಸಾಧ್ಯ ಇಲ್ಲ. ನಿಮ್ಮಂತವ್ರಿಗೆ ಅತಿ ಸುಲಭವಾಗ್ಲಿ ಅಂತ ಈ ಒಂದು ತಂತ್ರನ ತಿಳಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಕೂಡ ನಿಮ್ಮ ಸಪೋರ್ಟ್ ತುಂಬಾನೇ ಮುಖ್ಯ ಅಂತ ಹೇಳ್ತೀನಿ. ಏನಾದ್ರೂ ಸಮಸ್ಯೆಗಳು ಇದ್ರೆ ಅಥವಾ ಗುಪ್ತ ಸಮಸ್ಯೆಗಳು ಏನಾದ್ರು ಇದ್ರೂ ಸಹ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನಮ್ಮನ್ನ ಸಂಪರ್ಕಿಸಿ ಅಂತ ಹೇಳ್ತೀವಿ. ಇವತ್ತಿನ ಸಂಚಿಕೆಯಲ್ಲಿ ವ್ಯಾಪಾರ ಮಾಡೋರಿಗೆ ಅತಿ ಸುಲಭದ ಮಾರ್ಗ, ದೊಡ್ಡ ವ್ಯಾಪಾರ ಆಗಿರ್ಬೋದು, ಸಣ್ಣ ವ್ಯಾಪಾರ ಆಗಿರ್ಬೋದು, ಯಾವುದೇ ರೀತಿಯಾದ ವ್ಯಾಪಾರ ನಿಮ್ದು ಇದ್ರೂ ನಾವು ಅದಕ್ಕೆ ಪರಿಹಾರನ ತಿಳಿಸ್ತೀನಿ ವೀಕ್ಷಕರೇ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಅರ್ಧಕ್ಕೆ ನಿಲ್ಸಕ್ ಹೋಗ್ಬೇಡಿ. ವ್ಯಾಪಾರ ಎಷ್ಟೋ ಬಂಡವಾಳ ಹಾಕಿರ್ತೀರ, ಈಗ ವ್ಯಾಪಾರ ಆಗ್ತಾ ಇರಲ್ಲ. ಅದಕ್ಕೋಸ್ಕರ ಯಾವ್ದಾದ್ರು ಅಂತ ಇಂತ ಗುರುಗಳ ಹತ್ರ ಹೋಗಿರ್ತಾರ, ಏನಾದ್ರು ಒಂದು ಪ್ರಯೋಗನ ಮಾಡ್ಕೊಂಡ್ ಬಂದಿರ್ತಾರ, ಅದು ಕೂಡ ಯೂಸ್ ಆಗ್ತಾ ಇರಲ್ಲ, ಅದು ಕೂಡ ನಡೀತಾ ಇರಲ್ಲ. ಕೆಲವೊಬ್ರು ನೀವು ಅಂಗಡಿ ಹಾಕಿರುವಂತ ಜಾಗದ ಸಮಸ್ಯೆ ಹೇಳ್ಬೋದು, ಅಥವಾ ನೀವು ವ್ಯಾಪಾರ ಮಾಡುವಂತ ಕ್ಷೇತ್ರದ ಸಮಸ್ಯೆ ಹೇಳ್ಬೋದು, ಅಥವಾ ಈ ಅಂಗಡಿಗೆ ಗುರುಬಲ ಇಲ್ಲ ಅಂತ ಹೇಳ್ಬೋದು, ಏನಾದ್ರು ಹೇಳ್ಬೋದು. ಅದೆಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಜನಗಳು ನಿಮ್ಮೆಡೆಗೆ ಸುಲಭವಾಗಿ ಆಕರ್ಷಣೆ ಆಗೋ ತರ ಮಾಡುತ್ತೆ ವೀಕ್ಷಕರೇ. ಅಮಾವಾಸ್ಯೆ ದಿವಸ ಒಂದು ಅಡಿಕೆ, ಅದರ ಜೊತೆಗೆ ಒಂದು ತಾಮ್ರದ ನಾಣ್ಯ, ಈ ಎರಡು ವಸ್ತುವನ್ನ ತಗೊಂಡು ಹೋಗಿ ಸಾಯಂಕಾಲ ಪೂಜೆ ಮಾಡುವಂತ ಟೈಮ್ ನಲ್ಲಿ ನೀವು ಅರಳಿ ವೃಕ್ಷ ಅಂತಾರಲ್ಲ, ಅಶ್ವತ್ಥ ಮರ, ಆ ಅರಳಿ ವೃಕ್ಷ ಪ್ರತಿದಿನ ಪೂಜೆ ಮಾಡುವಂತ ವೃಕ್ಷಕ್ಕೆ ಹೋಗಿ ಆ ವೃಕ್ಷದ ಕೆಳಗೆ ಬಚ್ಚಿಟ್ಟು ಬರ್ಬೇಕು ವೀಕ್ಷಕರೇ. ಅಮಾವಾಸ್ಯೆ ದಿನ ನೆನಪಿಟ್ಕೊಳ್ಳಿ. ಯಾವ್ದಾದ್ರು ಸಂದರ್ಭದಲ್ಲಿ ಮಾಡ್ತೀನಿ, ನಾಳೆ ಮಾಡಿದ್ರೆ ಆಯ್ತು, ನಾಡಿದ್ದ ಮಾಡಿದ್ರೆ ಆಯ್ತು, ಕೆಲಸ ಆಗಂಗಿಲ್ರಿ. ಯಾಕಂದ್ರ ಅಮಾವಾಸ್ಯೆ ದಿನ ಅತ್ಯಂತ ಬಲಿಷ್ಠ ಶಕ್ತಿಯುತವಾದ ಒಂದು ದಿನ ಆಗಿರುತ್ತೆ. ಅವತ್ತು ನೀವು ಈ ಒಂದು ಪ್ರಯೋಗನ ಮಾಡಿದ್ರೆ ಜನ ಆಕರ್ಷಣೆ ಅತಿ ಸುಲಭ ಆಗುತ್ತೆ. ಸೊ ಅದಕ್ಕೆ ಅಮಾವಾಸ್ಯೆ ದಿನ ರಾತ್ರಿ ಸಾಯಂಕಾಲ ಪೂಜಾ ಸಮಯ ಏನಾಗಿರುತ್ತೋ ಆ ಸಮಯದಲ್ಲಿ ಹೋಗಿ ಮುಚ್ಚಿಟ್ಟು ಬರ್ರಿ. ಅದಾದ ಮೇಲೆ ಮುಂದೆ ಬರುವಂತ ಸೋಮವಾರ ದಿನ ಆ ಮರದ ಒಂದು ಎಲೆಯನ್ನ ಕಿತ್ತು ತರಬೇಕು ವೀಕ್ಷಕರೇ. ಕಿತ್ತು ತಂದು ನಿಮ್ಮ ಅಂಗಡಿಯಲ್ಲಿ ಒಂದು ಸ್ವಚ್ಛ ನೀರಿನಲ್ಲಿ ತೊಳೆದು ಅದಕ್ಕೆ ಪೂಜೆಯನ್ನ ಮಾಡಿ ಕುಂಕುಮ ಅರಿಶಿನ ಹಾಕಿ ಒಂದು ಕಪ್ಪು ಮತ್ತು ಬಿಳಿ ಎರಡೂ ದಾರದಿಂದ ನನ್ನ ಎಲೆಯನ್ನು ಸುತ್ತಬೇಕು ವೀಕ್ಷಕರೇ. ಸುತ್ತಿ ನೀವು ಏನು ಹಣವನ್ನ ಸಂಗ್ರಹಿಸ್ತಿರ್ತೀರೋ, ಗಲ್ಲಾಪೆಟ್ಟಿಗೆ ಅಂತ ಏನಂತಾರೋ, ವ್ಯಾಪಾರದ ಹಣ ಗಲ್ಲಾಪೆಟ್ಟಿಗೆ ಅಂತಾರಲ್ಲ, ಆ ಗಲ್ಲಾಪೆಟ್ಟಿಗೆಯಲ್ಲಿ ಇಡಬೇಕು ವೀಕ್ಷಕರೇ. ಪ್ರತಿ ಸೋಮವಾರ ದಿನ ಇದೊಂದು ತಂತ್ರವನ್ನ ಮಾಡಿ ನೋಡಿ, ನೀವು ನಂಬಕ ಸಾಧ್ಯ ಇಲ್ಲ. ಹಣದ ಸುರಿಮಳೆನೆ ಅಂತ ಹೇಳ್ಬೋದು. ಜನ ಆಕರ್ಷಣೆನೂ ಅಷ್ಟು ಸುಲಭವಾಗಿ ಆಗುತ್ತೆ ವೀಕ್ಷಕರೇ. ಹಣಾನು ಹುಟ್ಟುತ್ತೆ, ನಿಮ್ಮ ವ್ಯಾಪಾರ ಕೂಡ ಅಭಿವೃದ್ಧಿ ಆಗುತ್ತೆ. ಯಾರು ಕೂಡ ಹೇಳಲು ಸಾಧ್ಯ ಇಲ್ಲ ಈ ಒಂದು ಸುಲಭವಾದ ತಂತ್ರವನ್ನ ಮಾಡಿ ನೋಡಿ. ಇದಿಷ್ಟನ್ನು ಮಾಡಿದ್ರೆ ನಿಮ್ಮ ವ್ಯಾಪಾರ, ನಿಂತೋಗಿರುವಂತ ವ್ಯಾಪಾರ ಅತಿ ಸುಲಭದಲ್ಲಿ ಆರಂಭ ಆಗುತ್ತೆ ವೀಕ್ಷಕರೇ. ಕೇವಲ 3 ದಿನದಲ್ಲಿ ರಿಸಲ್ಟ್ ಚೇಂಜ್ ಆಗುತ್ತೆ ವೀಕ್ಷಕರೇ. ಬೇಕಾದ್ರೆ ಈ ಒಂದು ರೆಮಿಡಿಯನ್ನ ಮಾಡಿ ನೋಡ್ರಿ, ಕಾಂಟ್ಯಾಕ್ಟ್ ಮಾಡ್ರಿ ನನ್ನ. ಇನ್ನೂ ಏನಾದ್ರು ಹೆಚ್ಚಿನ ಸಲಹೆ ಬೇಕಾದ್ರೆ ನಿಮಗೆ ತಿಳಿಸ್ತೀನಿ. ವ್ಯಾಪಾರ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಕೇವಲ ಈ ಒಂದು ಎಲೆ ಆಕರ್ಷಣೆ ಮಾಡುತ್ತೆ ವೀಕ್ಷಕರೇ. ಬೇರೆ ಯಾವ್ದೋ ಒಂದು ಗಿಡದ ಎಲೆ ತಂದು ಮಾಡ್ತೀನಿ ಅದು ಕೆಲಸ ಮಾಡುತ್ತೆ ಅನ್ನೋದು ನಿಮ್ ಭ್ರಮೆ. ನೀವು ಯಾವ ಗಿಡದ ಕೆಳಗೆ ಅಡಿಕೆ ಮತ್ತು ತಾಮ್ರದ ನಾಣ್ಯವನ್ನ ಏನ್ ಮುಚ್ಚಿಟ್ಟಿರ್ತಾರೋ ಆ ಗಿಡದ ಎಲೆನೇ ಆಗಿರ್ಬೇಕು. ಅದನ್ನ ಸ್ವಚ್ಛ ನೀರಿನಲ್ಲಿ ತೊಳೆದು ಪೂಜೆ ಮಾಡಿ ನಿಮ್ಮ ಗಲ್ಲಾ ಪೆಟ್ಟಿಗೆಯಲ್ಲಿ ಇಟ್ಟು ಪ್ರತಿದಿನ ಅದಕ್ಕೆ ಪೂಜೆ ಮಾಡ್ತಾ ಬರ್ಬೇಕು. ಪ್ರತಿ ಸೋಮವಾರಕ್ಕೊಮ್ಮೆ ಅದನ್ನ ಆ ಎಲೆಯನ್ನ ತೆಗೆದು ಹೊಸ ಎಲೆಯನ್ನ ತಂದು ಮತ್ತೆ ಅದೇ ರೀತಿ ಮಾಡ್ತಾ ಹೋಗ್ಬೇಕು. ಈ ತರ ಮಾಡ್ತಾ ಹೋದ್ರೆ ನಿಮ್ಮ ವ್ಯಾಪಾರ ಕೂಡ ಅಭಿವೃದ್ಧಿ ಆಗುತ್ತೆ, ಜನ ಆಕರ್ಷಣೆನೂ ಕೂಡ ಆಗುತ್ತೆ, ನೀವು ಬೆಳವಣಿಗೆ ಕಾಣ್ತೀರ ವೀಕ್ಷಕರೇ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಧನ್ಯವಾದಗಳು.